ಕೊಡಗಿನಲ್ಲಿ ಮತ್ತೆ ನರಹಂತಕ ದಕ್ಷನ ಆತಂಕ ಶುರುವಾಗಿದೆ. ಅರಣ್ಯ ಇಲಾಖೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸೆರೆ ಹಿಡಿದು ರೇಡಿಯೋ ಕಾಲರ್ ಅಳವಡಿಸಿ ಮೈಸೂರಿನ ಎಚ್.ಡಿ. ಕೋಟೆ ಅರಣ್ಯಕ್ಕೆ ಸ್ಥಳಾಂತರಿಸಿದ್ದ ಆನೆ ಮತ್ತೆ ಕೊಡಗಿಗೆ ವಾಪಸ್ ಆಗಿದೆ. ವಾಪಸ್ ಬಂದ ಕೆಲವೇ ದಿನಗಳಲ್ಲಿ ಕಾರ್ಮಿಕನೊಬ್ಬನನ್ನು ಬಲಿ ಪಡೆದಿರುವ ದಕ್ಷನ ಉಪಟಳಕ್ಕೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ವಿರಾಜಪೇಟೆ ವಲಯದ ಅಮ್ಮತ್ತಿ ಶಾಖಾ ವ್ಯಾಪ್ತಿಯಲ್ಲಿ ಉಪಟಳ ನೀಡುತ್ತಿದ್ದ ದಕ್ಷನನ್ನು ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸಿ ಸೆರೆ ಹಿಡಿದಿತ್ತು. ಆನೆಗೆ ರೇಡಿಯೋ ಕಾಲರ್ ಅಳವಡಿಸಿ ದಕ್ಷ ಎಂದು ನಾಮಕರಣ ಮಾಡಿ ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಅಂತರಸಂತೆ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿತ್ತು. ಆದರೆ ಸ್ಥಳಾಂತರಗೊಂಡ ಕೆಲವೇ ದಿನಗಳಲ್ಲಿ ಈ ಆನೆ ಮತ್ತೆ ಕೊಡಗಿನತ್ತ ಮುಖ ಮಾಡಿದೆ. ಅಮ್ಮತ್ತಿ, ಸಿದ್ದಾಪುರ, ಮಾಲ್ದಾರೆ, ನೆಲ್ಲಿಹುದಿಕೇರಿ, ಕರಡಿಗೋಡು, ಅರೆಕಾಡು ಸೇರಿದಂತೆ ಹಲವು ಗ್ರಾಮಗಳಲ್ಲಿ ದಕ್ಷನ ಓಡಾಟ ಇದೀಗ ಜನರಲ್ಲಿ ಆತಂಕ ಮೂಡಿಸಿದೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ದಕ್ಷ ಆನೆ ನಿರ್ಭಯವಾಗಿ ಸಂಚರಿಸುತ್ತಿದೆ. ಆಗಸ್ಟ್ 17ರಂದು ಶಿಲ್ಪ ಎಸ್ಟೇಟ್ನಲ್ಲಿ ತೋಟದ ಕೆಲಸ ಮಾಡ್ತಿದ್ದ ಪಶ್ಚಿಮ ಬಂಗಾಳದ ಪುರುಲಿಯಾ ಮೂಲದ ಕಾರ್ಮಿಕ ಗೋಪಾಲ್ ಬಾವೂರಿ ದಕ್ಷನ ದಾಳಿಗೆ ಬಲಿಯಾಗಿದ್ದಾರೆ. ಮತ್ತೊಬ್ಬ ಕಾರ್ಮಿಕ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸೌರ ವಿದ್ಯುತ್ ಬೇಲಿ ಇದ್ದರೂ ಅದನ್ನೇ ಮುರಿದು ತೋಟಕ್ಕೆ ನುಗ್ಗುವ ದಕ್ಷ ಬೆಳಗಿನ ಜಾವ ಕೆಲಸಕ್ಕೆ ತೆರಳುವ ಕಾರ್ಮಿಕರನ್ನು ಅಟ್ಟಿಸಿಕೊಂಡು ದಾಳಿ ಮಾಡ್ತಿದೆ. ರೇಡಿಯೋ ಕಾಲರ್ ಇರೋದ್ರಿಂದ ಆನೆಯ ಚಲನವಲನ ಪತ್ತೆಯಾಗ್ತಿದೆ. ಆನೆ ಎಲ್ಲಿದೆ ಎಂಬುದು ಗೊತ್ತಿದ್ದರೂ ಅದರ ದಾಳಿಯನ್ನು ತಡೆಯಲು ಸಾಧ್ಯವಾಗ್ತಿಲ್ಲ ಎಂಬುದು ಗ್ರಾಮಸ್ಥರ ಆಕ್ರೋಶ. ಇದರ ನಡುವೆ ಅರಣ್ಯ ಇಲಾಖೆ 3 ಗಂಡಾನೆಗಳನ್ನು ಸೆರೆ ಹಿಡಿದು ಸ್ಥಳಾಂತರಿಸಲು ಅನುಮತಿ ನೀಡಿದೆ. ಈಗಾಗಲೇ 2 ಕಾಡಾನೆಗಳನ್ನು ಸೆರೆ ಹಿಡಿಯಲಾಗಿದ್ದು ಮತ್ತೊಂದು ಆನೆಯ ಸೆರೆಗೆ ಕೂಂಬಿಂಗ್ ಕಾರ್ಯಾಚರಣೆ ನಡೆಯುತ್ತಿದೆ. ಆದರೆ ಈ ಕಾರ್ಯಾಚರಣೆಯಲ್ಲಿ ದಕ್ಷನನ್ನೇ ಹಿಡಿಯುತ್ತಿದ್ದಾರಾ ಎಂಬ ಅನುಮಾನ ಗ್ರಾಮಸ್ಥರದ್ದು. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ವಿರಾಜಪೇಟೆ ಡಿಎಫ್ಒ ವಿನಿತಾ ಚೌಹಾಣ್, ಕಾರ್ಯಾಚರಣೆ ವೇಳೆ ದಕ್ಷ ಆನೆಯನ್ನೇ ಹಿಡಿಯುತ್ತೇವೆ ಎಂದು ಹೇಳಲಾಗದು, ಆದರೆ ಪ್ರಯತ್ನ ಪಡುತ್ತೇವೆ ಎಂದಿದ್ದಾರೆ. ನನಗೆ ಅಷ್ಟು ಮಾಹಿತಿ ಇಲ್ಲ, ನಾನು ಇವಾಗ ಬಂದಿದ್ದೀನಿ. ಬಟ್ ದಕ್ಷ ಆನೆ ಇಲ್ಲಿದೆ ಅಂತ ನನಗೆ ಗೊತ್ತಿದೆ. ಬಟ್ ವಿ ಆರ್ ನಾಟ್ ಶೋರ್ ಅದು ದಕ್ಷ ಆನೆನೇ ನಾವು ಹಿಡಿತೀವೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಬಟ್ ವಿ ವಿಲ್ ಟ್ರೈ ಟು ಕ್ಯಾಚ್ ದಟ್ ದಕ್ಷ ಆನೆ. ಸಾರ್ವಜನಿಕರಿಗೆ ಉಪಟಳ ನೀಡುವ ದಕ್ಷ ಆನೆಯನ್ನು ಮೊದಲು ಸೆರೆ ಹಿಡಿಯಬೇಕು. ಆನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದೇನು ಆನೆ ಹಿಡಿಯುವಂಥ ಕಾರ್ಯಾಚರಣೆ ನಡೀತಾ ಇದೆ. ಈ 3 ಆನೆ ಅದು ನಿಜವಾಗ್ಲೂ ಮನುಷ್ಯನನ್ನು ಅಟ್ಯಾಕ್ ಮಾಡಿದ ಆನೆ ಅಂತ ಎಲ್ಲೂ ಅದು ಸಾಬೀತಾಗಿಲ್ಲ. ಅವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ 3 ಆನೆ ಹಿಡಿಲಿಕ್ಕೆ ಏನೊಂದು ಆದೇಶ ಇದೆ, ಆದೇಶ ಪ್ರಕಾರ ಹಿಡಿತಾ ಇದ್ದಾರೆ. ಇದಕ್ಕೆ ಮುಂಚೆನೂ ದಕ್ಷ ಆನೆ ಅಂತ ಹೇಳುವಂಥ ಒಂದು ಹೆಸರಿನ ಆನೆ ಭಾಳ ಪುಂಡಾಟಿಕೆ, ಅದು ಭಾಳಷ್ಟು ಜೀವಹಾನಿ ಉಂಟು ಮಾಡಿದೆ. 2023ರಲ್ಲೂ ಆ ಆನೆನ ಹಿಡಿದು ಎಚ್.ಡಿ. ಕೋಟೆಗೆ ಸ್ಥಳಾಂತರ ಮಾಡಿದರು. ಅಲ್ಲಿಂದ ಅದು ವಾಪಸ್ ಬಂದಿದೆ. ಆ ಆನೆಯನ್ನು ಅಂಥ ಪುಂಡಾಟಿಕೆ ಇರುವಂಥ ಅಂಥ ಮನುಷ್ಯನ ಜೀವ ತೆಗೆಯುವಂಥ ಆನೆಯನ್ನು ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಹಿಡಿದ್ರೆ ಅದು ಎಲ್ಲೊಂದು ಕಡೆ ಒಂದು ಪ್ರಯೋಜನ ಆಗುತ್ತೆ. ಇದು ಇವಾಗ ಸಚಿವರು ಬರ್ತಾರೆ ಅಂತೇಳಿ ಏನೋ ತಾರಾತುರಿಯಲ್ಲಿ 3 ಆನೆ ಹಿಡಿಲಿಕ್ಕೆ ಆದೇಶ ಮಾಡಿ 3 ಆನೆ ಹಿಡಿತಿದ್ದಾರೆ. ಈಗ ಹೆಚ್ಚು ಕಡಿಮೆ 240 ಆನೆ ಈ ಕೊಡಗಿನಲ್ಲಿದೆ. ಈ 240 ಆನೆಗಳನ್ನು ಅವರು ಹಿಡಿದು ಸ್ಥಳಾಂತರ ಮಾಡಬೇಕು. ಅಟ್ಲೀಸ್ಟ್ ಅದನ್ನು ಕಾಡಿಗೆ ತಗೊಂಡೋಗಿ ಕಾಡಿನಲ್ಲಿ ಬಿಟ್ಟು ಅದಕ್ಕೆ ಸೂಕ್ತ ನೀರು ಆಮೇಲೆ ಮೇವುಗಳನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕು. ನೆಲ್ಲಿಹುದಿಕೇರಿ ಹತ್ತಿರ ಅಭಿದ್ಮಂಗಲ ಏರಿಯಾದಲ್ಲಿ ಹೆಚ್ಚು ಕಡಿಮೆ 40 ಆನೆ ಇದೆ. ಹಾಗೆ ಈ ನಮ್ಮ ಕರಡಿಗೋಡು ಇರ್ಬೋದು, ಮಾಲ್ದಾರೆ, ಆಮೇಲೆ ಅಮ್ಮತ್ತಿ, ಯಡೂರು ಈ ಏರಿಯಾದಲ್ಲೂ ಭಾಳಷ್ಟು ಆನೆಗಳಿದೆ. ತೋಟದಲ್ಲೇ ಇದೆ. ಈ ಆನೆಗಳನ್ನು ಅವರು ತೋಟದಿಂದ ಕಾಡಿಗೆ ಸ್ಥಳಾಂತರ ಮಾಡಬೇಕು. ಮಾಡಿದರೆ ಮಾತ್ರ ನಮಗೆ ಈ ಮನುಷ್ಯನ ಏನು ಜೀವ ತೆಗಿತಾ ಇದೆ, ಪ್ರಾಣಹಾನಿ ಇರ್ಬೋದು, ಬೆಳೆ ನಾಶ ಇರ್ಬೋದು, ಇಲ್ಲ ಬೇರೆ ಬೇರೆ ವಿಚಾರದಲ್ಲಿ ಆನೆಯ ಅಟ್ಯಾಕ್ನಿಂದ ಭಯಭೀತರಂತ ಆಗುವಂಥ ಒಂದು ವಾತಾವರಣಕ್ಕೆ ಒಂದು ಪೊಲೀಸ್ ಸ್ಟಾಪ್ ಹಾಕುವಂಥ ಒಂದು ವಿಚಾರ ಅರಣ್ಯ ಇಲಾಖೆಯಿಂದ ನಡೆಸಿದರೆ ನಮಗೆಲ್ಲ ಒಂದು ಉಪಕಾರ ಆಗುತ್ತೆ. ಸಿದ್ದಾಪುರ ಅಮ್ಮತ್ತಿಯ ಪ್ರದೇಶಗಳಲ್ಲಿ ನಿರಂತರವಾಗಿರತಕ್ಕಂಥ ಆನೆಯ ದಾಳಿಯ ಸಾವುಗಳು ಸಂಭವಿಸ್ತಾ ಇರತಕ್ಕಂಥ ಸಂದರ್ಭದ ಒಳಗಡೆ ಜನರ ಆಕ್ರೋಶಗಳು, ಹೋರಾಟಗಳು, ಚಳುವಳಿಯ ಭಾಗವಾಗಿ ಇವತ್ತು 3 ಆನೆಗಳನ್ನು ಹಿಡೀಲಿಕ್ಕೆ ರಾಜ್ಯ ಸರ್ಕಾರ ಏನು ಅನುಮತಿಯನ್ನು ಕೊಟ್ಟಿದೆ.
ಯಾವ ಆನೆ ಇವತ್ತು ಜನರ ಮೇಲೆ ಆಕ್ರಮಣ ಮಾಡ್ತಾ ಇದೆ, ಕೊಲೆ ಮಾಡ್ತಾ ಇದೆ, ಸಾವು ಸಂಭವಿಸಿದೆ, ಅಂತಹ ಗಂಭೀರ ಆನೆಗಳನ್ನು ಬಂಧಿಸುವುದನ್ನು, ಹಿಡಿಯುವುದನ್ನು ಬಿಟ್ಟು ಸರ್ಕಾರ ಅಥವಾ ನಾಳೆ ಏನೋ ಮಂತ್ರಿ ಜಿಲ್ಲೆಗೆ ಬರ್ತಾರೆ ಅಂತ ಹೇಳುವಾಗ ಅವರಿಗೆ ಸಂಖ್ಯಾಬಲವನ್ನು ತೋರಿಸ್ತಾ ಇರತಕ್ಕಂಥ ರೀತಿಯಲ್ಲಿ ಯಾವ್ಯಾವುದೋ ಆನೆಯನ್ನು ಹಿಡಿದು ಸಂಖ್ಯಾಬಲವನ್ನು ತೋರಿಸ್ತಾ ಇರತಕ್ಕಂತಹ ಅರಣ್ಯ ಇಲಾಖೆಯ ನೀತಿಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಮತ್ತೊಂದು ಹೇಳತಕ್ಕಂಥದ್ದು, ಕೇವಲ 2-3 ಆನೆಗಳು ಅನ್ನತಕ್ಕಂಥ ನಿರ್ದಿಷ್ಟ ಗುರಿಗಳನ್ನು ಬಿಡಬೇಕಾಗಿದೆ. ಜಿಲ್ಲೆಯ ಒಳಗಡೆ ಇವತ್ತು ತೋಟದ ಒಳಗಡೆನೇ ಸುಮಾರು 240ಕ್ಕಿಂತ ಹೆಚ್ಚು ಕಾಡಾನೆಗಳು ಪರ್ಮನೆಂಟಾಗಿ ತೋಟದಲ್ಲಿ ವಾಸ ಮಾಡ್ತಾ ಇದೆ. ಈ ಆನೆಗಳಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನತಕ್ಕಂಥದ್ದನ್ನು ಹುಡುಕಲಿಕ್ಕಿರತಕ್ಕಂಥ ಮಾನದಂಡ ಅರಣ್ಯ ಇಲಾಖೆಯ ಒಳಗಡೆ ಯಾವುದಿದೆ ಅನ್ನತಕ್ಕಂಥ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದರಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತು ಎಲ್ಲ ಆನೆಗಳನ್ನು ಕೂಡ ಬಂಧಿಸಿ ಕಾಡಿಗೆ ಅಟ್ಟಬೇಕಾಗಿರ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಯಾರಿಗೋ ತೋರ್ಪಡಿಸೋದಕ್ಕೋಸ್ಕರ, ಸರ್ಕಾರಕ್ಕೆ ಒಂದು ಸರ್ಟಿಫಿಕೇಟ್ ಕೊಡೋದಕ್ಕೋಸ್ಕರ, ಮಂತ್ರಿಗಳನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಮಾಡ್ತಾ ಇರತಕ್ಕಂಥ ಕೆಲಸ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಇನ್ನಷ್ಟು ರೈತರನ್ನು, ಇನ್ನಷ್ಟು ಕಾರ್ಮಿಕರನ್ನು, ಇನ್ನಷ್ಟು ಸಾಮಾನ್ಯ ಜನರನ್ನು ಕಾಡಾನೆಗಳು ದಾಳಿ ಮಾಡುತ್ತದೆ ಅನ್ನತಕ್ಕಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸಬೇಡಿ ಅನ್ನತಕ್ಕಂಥದ್ದರಿಂದ ಯಾವ ನಿಜವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಮಾಡ್ತಾ ಇರ್ತಕ್ಕಂಥ ಆನೆಗಳನ್ನು ಬಂಧಿಸಲಿಕ್ಕಿರತಕ್ಕಂಥ ಕೆಲಸವೂ ಕೂಡ ಮಾಡಬೇಕು ಅನ್ನತಕ್ಕಂಥದ್ದನ್ನು ಈ ಸಂದರ್ಭದ ಒಳಗಡೆ ಕಾರ್ಮಿಕ ಸಂಘಟನೆಯಿಂದ ವಿನಂತಿ ಮಾಡ್ತೀನಿ. ಆನೆ ಸೆರೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಕಾಫಿ ತೋಟಗಳಿಗೆ ಅಪಾರ ಪ್ರಮಾಣದ ಹಾನಿಯುಂಟಾಗ್ತಿದೆ. ರೈತರಿಗೆ ಸಮರ್ಪಕ ಪರಿಹಾರವೂ ಸಿಗ್ತಿಲ್ಲ ಎಂಬ ಆರೋಪವಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕಾಡಾನೆ ದಾಳಿ ತಡೆಗೆ ಯೋಜನೆಗಳನ್ನು ರೂಪಿಸಿದರೂ ಮಾನವ ವನ್ಯಜೀವಿ ಸಂಘರ್ಷ ಕಡಿಮೆಯಾಗದಿರುವುದು ಸರ್ಕಾರ ಮತ್ತು ಅರಣ್ಯ ಇಲಾಖೆಯ ವೈಫಲ್ಯಕ್ಕೆ ಸಾಕ್ಷಿ ಎಂದು ರೈತರು ಕಿಡಿಕಾರಿದ್ದಾರೆ. ಚಿತ್ತಾರ ನ್ಯೂಸ್, ಸಿದ್ದಾಪುರ.